ಎಸ್, ಟಾಕ್ಸಿಕ್ ಟೀಸರ್ನ ಕೊನೆಯಲ್ಲಿ ಬಂದಂತಹ ವ್ಯಕ್ತಿಯ ಹೆಸರು ಏನು ಅಂತ ರಿವೀಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ಆಮೇಲೆ ಮ್ಯೂಸಿಕ್ಗಳ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಇಂಥ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನೇ ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ, ಬನ್ನಿ. ಎಸ್, ಟೀಸರಲ್ಲಿ ಲಾಸ್ಟಿಗೆ ಒಂದು ಹೊಸ ಲುಕ್ಕಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸ್ಕೊಂಡಿದ್ರು ಟಾಕ್ಸಿಕ್ ಟೀಸರಲ್ಲಿ, ನೀವೆಲ್ಲ ನೋಡಿದ್ದೀರಾ. ಆಮೇಲೆ ಅವರ ಫೇವ್ರೆಟ್ ಸ್ಟೆಪ್ ಆದಂತಹ ಆ ಮೊಗ್ಗಿನ ಮನಸ್ಸು ಸ್ಟೆಪ್ ಏನಿದೆ ಅದನ್ನು ಲಾಸ್ಟಲ್ಲಿ ತೋರಿಸ್ತಾರೆ ಸಣ್ಣದಾಗಿ ಬಿಟ್ಟು. ನೋಡಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ವಿ, ಹೆಸರು ಏನಿರ್ಬೋದು ಅಂತ ಒಂದೊಂದು ರೀತಿಯಲ್ಲಿ ಗೆಸಸ್ ಎಲ್ಲ ಮಾಡ್ತಾಯಿದ್ರು. ಆದರೆ ಅದಕ್ಕೆಲ್ಲ ತೆರೆ ಬಿದ್ದಿದೆ ಅಂತಂದು ಹೇಳ್ಬೋದು. ಏನಂದರೆ ಅವರ ಹೆಸರು ಟಿಕೆಟ್ ಅಂತ ಹೇಳ್ಬಿಟ್ಟು, ಇವನು ಈ ಸಿನಿಮಾದಲ್ಲಿ ಯಾರಿಗೆಲ್ಲ ಟಿಕೆಟ್ ಕೊಡ್ತಾನೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಷ್ಟೇ ಅಲ್ಲದೆ ಈ ನಿನ್ನೆ ಸಾಂಗ್ಸ್ಗಳ ಅಪ್ಡೇಟ್ಗಳು ಕೂಡ ಒಂದಿಷ್ಟು ಬಂದಿದೆ. ಅಂದರೆ ಮ್ಯೂಸಿಕ್ ಮಾಡಿರೋರು ಯಾರು, ಆಮೇಲೆ ಎಷ್ಟು ಸಾಂಗ್ಸ್ ಇದೆ, ಆಮೇಲೆ ಯಾರ್ಯಾರೆಲ್ಲ ಈ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ ಅನ್ನೋದನ್ನ ಸಣ್ಣದಾಗಿ ಒಂದು ಏನು ಪೋಸ್ಟರ್ಸ್ಗಳ ಮೂಲಕ ಬಿಡುಗಡೆ ಮಾಡಿದ್ದಾರೆ ಚಿತ್ರತಂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಪೋಸ್ಟರ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ನನಗೆ ಖುಷಿಯಾಗಿದ್ದೇನಪ್ಪ ಅಂದರೆ ಈ ಸಿನಿಮಾಗೆ ನಮ್ಮ ರವಿ ಬಸ್ರೂರ್ ಅವರ BGM ಮಾತ್ರ ಚಿಂದಿಯಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಸಿನಿಮಾಗಳಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿರ್ತಾರೆ ಅಂತ ಅನಿಸ್ತಾ ಇದೆ, ಕಾದು ನೋಡಬೇಕಾಗಿದೆ. ಅದರಲ್ಲೂ ಒಂದು ಸಾಂಗು ಮತ್ತು ಸಿನಿಮಾದ ಪೂರ್ತಿ BGM ವರ್ಕ್ನ ನಮ್ಮ ರವಿ ಬಸ್ರೂರ್ ಅವರು ಮಾಡಿದ್ದಾರೆ. ಆಮೇಲೆ ವಿಶಾಲ್ ಮಿಶ್ರಾರ್ ಅವರು 4 ಸಾಂಗ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸಾಂಗ್ನ ತನಿಷ್ಕ್ ಅವರು ಮಾಡಿದ್ದಾರೆ. ಕೇಳಿದ್ರೇ ಒಂಥರ ಡಿಫ್ರೆಂಟ್ ಆಗಿದೆ. ಅಷ್ಟೇ ಅಲ್ಲದೆ ಬಿಗ್ ಬಜೆಟ್ನಲ್ಲಿ ನಮ್ಮ ಜಿ ಮ್ಯೂಸಿಕ್ ಕಂಪನಿಯವರು ಈ ಸಿನಿಮಾದ ಆಡಿಯೋ ರೈಟ್ಸ್ನ ತಗೊಂಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ಆ ಜಿ ಮ್ಯೂಸಿಕ್ ಕಂಪನಿ ಅವರ ಅಫಿಷಿಯಲ್ ಟ್ವಿಟರ್ ಖಾತೆಗಳಲ್ಲಿ ಆಮೇಲೆ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲೆಲ್ಲ ಈ ಪೋಸ್ಟ್ಗಳೆಲ್ಲ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ KVN ಪ್ರೊಡಕ್ಷನ್ಸ್ ಯೂಟ್ಯೂಬ್ KVN ಪ್ರೊಡಕ್ಷನ್ಸ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಲ್ಲೂ ಈ ಪೋಸ್ಟರ್ಸ್ಗಳು ಬಂದಿದ್ದಾವೆ. ಅದಲ್ಲದೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಲಾಸ್ಟಲ್ಲಿ ಬರೋ ಕ್ಲೈಮ್ಯಾಕ್ಸಲ್ಲಿ ನಮ್ಮ ರಾಕಿ ಬಾಯ್ ಅವರ ಅಂದರೆ ಟಿಕೆಟ್ ಅವರ ಏನು ಹೇರ್ ಸ್ಟೈಲ್ಸ್ ಎಲ್ಲ ಹೆಂಗೆ ಮಾಡಿದ್ರು ಅನ್ನೋದನ್ನ ಸಣ್ಣದಾಗಿ ಬಿಟ್ಟನ್ನ ರಿವೀಲ್ ಮಾಡಿದ್ದಾರೆ. ಆ ರಿವೀಲ್ ವಿಡಿಯೋನ ನನ್ನ ಇನ್ಸ್ಟಾಗ್ರಾಮಲ್ಲಿ ಖಾತೆಯಲ್ಲಿದೆ, ಒಂದ್ಸಲ ಚೆಕ್ಔಟ್ ಮಾಡ್ಬೋದು ನೀವು. ಇಲ್ಲಾಂದರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ ಆ ಮೇಕಿಂಗ್ ವಿಡಿಯೋನ. ನಾನಂತರೂ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ ಯಾವಾಗ 19ನೇ ತಾರೀಕು ಆಗುತ್ತೋ ಅಂತ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಮುಂದೆ ಬರೋಕ್ಕೆ ರೆಡಿಯಾಗಿರೋ ಟಾಕ್ಸಿಕ್ಕಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಂಗ್ ಏನಾದರೂ ಬಿಡೋ ಚಾನ್ಸಸ್ ಇರಬಹುದು, ಅದಕ್ಕೋಸ್ಕರ ಈ ಆಡಿಯೋ ರೈಟ್ಸ್ ಬಗ್ಗೆ ಆಮೇಲೆ ಯಾರ್ಯಾರೆಲ್ಲ ಸಾಂಗ್ಸ್ಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಶೇರ್ ಮಾಡಿದ್ದಾರೆ. ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಇದರಲ್ಲಿ 6 ಸಾಂಗ್ಸ್ ಇದ್ದಾವೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ನೋಡಬೇಕಾಗಿದೆ. ಕಾದು ನೋಡೋಣ ಎಷ್ಟು ಸಾಂಗ್ಸ್ ಇರಬಹುದು ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಎಷ್ಟು ಎಕ್ಸಾಕ್ಟಾಗಿ ಟಾಕ್ಸಿಕ್ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ. ನಾನು ಎಲ್ಲ ಕಾಮೆಂಟ್ಗಳಿಗೂ ರಿಪ್ಲೈ ಕೊಡೋಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ, ಈ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು, ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.